ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶಮಾಮಿ. ಇವತ್ತೊಂದು ಜೀಗುಜ್ಜೆ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಜೀಗುಜ್ಜೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಜೀಗುಜ್ಜೆಯನ್ನು ತೊಗೊಂಡಿದ್ದೀನಿ ನೋಡಿಲ್ಲಿ. ಇದನ್ನು ಈಗ ಕಟ್ ಮಾಡಿಕೊಂಡು ನಾವು ಇದು ಪಲ್ಯ ಸಹ ಮಾಡ್ಬೋದು, ಹಾಗೆ ಸಾಂಬಾರು ಸಹ ಮಾಡ್ಬೋದು. ನಾನಿಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ. ಇದರದ್ದು ತುಂಬ ಟೇಸ್ಟಿಯಾಗಿ ಬರ್ತದೆ, ಆಗ ಬೇಗ ಬೇಯ್ತದೆ ಇದು. ಹಾಗಾಗಿ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರ್ತದೆ ಇದು. ನಾನು ಇದನ್ನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಪೀಸನ್ನು. ನಮಗೆ ಕಬಾಬಿಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿದ್ದೀನಿ ಉದ್ದದ್ದಕ್ಕೆ. ಸ್ವಲ್ಪ ಅದರ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಕಬಾಬ್ ಮಾಡೋಣ. ಇದು ಕಬಾಬ್ ಪೌಡ್ರು ಒಂದು 4 ಚಮಚ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದು ನಾನೇ ಮಾಡಿರೋ ಕಬಾಬ್ ಪೌಡ್ರು. ಇದು ಟೇಸ್ಟಿಂಗ್ ಪೌಡ್ರು ಮತ್ತು ಕಲರ್ ಏನು ನಾನು ಹಾಕಲಿಲ್ಲ ಇದಕ್ಕೆ, ಆದರೆ ತುಂಬ ರುಚಿಯಾಗಿ ಬರ್ತದೆ ಇದು. ಇಷ್ಟು ಹಾಕ್ಕೊಂಡಿದ್ದೀನಿ, 4 ಸ್ಪೂನಷ್ಟು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಈಗ. ಇದು ಮೊಟ್ಟೆ ಆಪ್ಷನಲ್, ಬೇಕಾದರೆ ಹಾಕೋಬೋದು, ಬೇಡಾದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಕೋಟಿಂಗ್ ಚೆನ್ನಾಗಿ ಬರಲಿ ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಕಬಾಬ್ ಮಾಡಿದ ನಂತರ ಇದು ಸ್ವಲ್ಪ ಕಲರ್ ಬರ್ತದೆ. ಪುಡಿ ಅಷ್ಟು ಕಲರ್ ಇಲ್ಲ, ಯಾಕಂದರೆ ನಾನು ಇದಕ್ಕೆ ಕಲರೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಕಬಾಬ್ ಪೌಡ್ರಿಗೆ. ಇಲ್ಲಿ ನಾನೀಗ ಜೀಗುಜ್ಜೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟು ಆನಂತರ ಎಣ್ಣೆಲಿ ಕರೆದ್ರೆ ತುಂಬ ಒಳ್ಳೆ ಕಬಾಬ್ ಆಗ್ತದೆ. ಈಗ ನಾನಿದು ಒಂದು 10 ನಿಮಿಷ ಇಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಅದು ಮಸಾಲೆ ಎಲ್ಲ ಅದರಲ್ಲಿ ಎಳ್ಕೊಂಡಿದೆ. ಈಗ ನಾವು ಕಬಾಬ್ ಮಾಡುವ. ನಾನಿಲ್ಲಿ ಕಾದಿರೋ ಎಣ್ಣೆಗೆ ಕಬಾಬನ್ನು ಬಿಡ್ತಾಯಿದ್ದೀನಿ ಒಂದೊಂದೇ ಆಗಿ. ಇದು ಸಹ ಬೇಗ ಬೇಯ್ತದೆ ಸಹ. ನಾವು ಹಲಸಿನಕಾಯಿಯಲ್ಲಿ ಯಾವ ರೀತಿ ಕಬಾಬ್ ಮಾಡ್ತೀವಿ ಅದೇ ರೀತಿ ಸೇಮ್ ಇದರಲ್ಲೂ ಸಹ ಮಾಡೋದು. ನಾನಿಲ್ಲಿ ಸ್ವಲ್ಪ ಪೀಸನ್ನು ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಹೊತ್ತು ಒಂದು 5-6 ನಿಮಿಷ ಬೆಂದರೆ ಸಾಕು, ನಮಗೆ ನಮ್ಮ ಕಬಾಬ್ ರೆಡಿ ಆಗ್ತದೆ. ಇದನ್ನೀಗ ಸ್ವಲ್ಪ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಮಗಿಷ್ಟು ಬೆಂದರೆ ಸಾಕು, ನಮ್ಮ ಕಬಾಬ್ ರೆಡಿಯಾಗಿದೆ. ಈಗ ಈ ಕಬಾಬ್ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.